ನೋಡಿ, ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಗಿಗ್ ಎಕಾನಮಿನಲ್ಲಿ ಯಾವುದೇ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಾರೆ, ಎಸ್ಪೆಷಲಿ ಮೋಟರ್ ಸೈಕಲ್ ಅಲ್ಲಿ ತಿರುಗಾಡ್ತಿದ್ದಾರೆ. ನಾನು ಮೋಟರ್ ಸೈಕಲ್ ತಿರುಗಾಡಿದ್ದೇನೆ. ಒಂದು ಸಿಗ್ನಲ್ ನಾವು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾನಲ್ಲ ಅವನ ಲೈಫೇ ಕಾಂಪ್ರಮೈಸ್ ಆಗ್ತಾ ಇದೆ ಅದರಲ್ಲಿ. ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದಾರೆ, ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ. ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಅವ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಅವನು 10-15 ವರ್ಷ ಅಥವಾ ಮ್ಯಾಕ್ಸಿಮಮ್ 20 ವರ್ಷ ಕೆಲಸ ಮಾಡಿದ್ರೆ ಮುಂದೊಂದು 20 ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ, ಲೈಫೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ಗಿಗ್ ಎಕಾನಮಿ ಕೇವಲ ಬರ್ತಾವೆ ಬರೀ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಆಗ್ತಕ್ಕಂಥದ್ದು, ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ, ಇವನ್ ಲೈಫೇ ನುಕ್ಸಾನ್ ಮಾಡ್ಕೊಂತದ. ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್. ಅದಕ್ಕಾಗಿ 1 to 5% ಮಾಡಿರ್ತಕ್ಕಂಥದ್ದು. ನಾವೆಲ್ಲರಿಗೂ 5% ಆಗಿ ಸಾರಸಕ್ಟಿವ್ ಆಗೋದಿಲ್ಲ. ರೆವಿನ್ಯೂ ಬೇಸ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ 50 ರೂಪಾಯಿ ಆಗಿದ್ರೆ ಅಂದ್ರೆ ಲೆಸ್ಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್, ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸ್ಸರ್ ದ ಸೆಸ್. ಅದನ್ನ ಇವತ್ತೇ ಫೈನಲ್ ಮಾಡಲ್ಲ. ನಾವಿದು ಗಿಗ್ ಬೋರ್ಡ್ ಏನಾಗಿದೆ, ಬಿಲ್ ಏನ್ ಪಾಸ್ ಆಗಿದೆ, ಮುಂದೆ ನಾವಿದು ಬೋರ್ಡ್ ಮಾಡ್ತೀವಿ. ಆಮೇಲೆ ರೂಲ್ಸ್ಗಳು ಫ್ರೇಮ್ ಮಾಡಕ್ಕಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳಿದ್ದಾರೆ, ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್. ಅವ್ರನ್ನ ತಗೊಂಡು ಅವ್ರ ಅಮೇಕಬಲ್ ಆಗಿ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಯಾರಿಗೆ ಎಷ್ಟು, ಯಾಕಂದ್ರೆ 5% ವರೆಗೆ ಲಿಬರ್ಟಿ ಇದೆ ನಮಗೆ. 5% ಒಳಗಡೆ ಯಾರಿಗೆ ಹಾಕ್ಬೇಕು, ಅಪ್ ಟು 5% ಯಾರಿಗೆ ಹಾಕ್ಬೇಕು ಅನ್ನೋದು ಮಾಡ್ತಕ್ಕಂಥ ಉದ್ದೇಶ. ಯಾವೊಬ್ಬ ಇಷ್ಟು ದೊಡ್ಡ ಪ್ರಮಾಣವಾಗಿ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ ಅವನಿಗೆ ಗಮನಕ್ಕೆ ಇಟ್ಕೊಂಡು ಅವನ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕಂಬ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರು ಒಂದೇನು ಪ್ರಯತ್ನ, ಯಾವತ್ತು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಯಾವತ್ತು ಏನು ಸ್ಟಾರ್ಟ್ ಆಯಿತು, ರಾಜಸ್ಥಾನದಲ್ಲಿ ಇದ್ರ ಬಗ್ಗೆ ಬಿಲ್ ಬಂತು, ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಿಜೆಪಿ ಸರ್ಕಾರ ಬಂದಾಗ ಅದು ಮುಂದೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಸಮರ್ಪಕವಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ರಾಹುಲ್ ಗಾಂಧಿ ಅವರ ಏನು ಉದ್ದೇಶ, ಒಂದು ಐಡಿಯಾ ಇತ್ತು, ಅದರ ಪ್ರಕಾರ ನಾವು ಇವತ್ತು ಮಾಡಿದ್ದೇವೆ. ನಾನು ಸುಮಾರು 20ಕ್ಕೂ ಹೆಚ್ಚು ಮೀಟಿಂಗ್ಗಳು ವೈಯಕ್ತಿಕವಾಗಿ ಮಾಡಿ 1 ವರ್ಷ ಕಾಲಾವಕಾಶ ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡೈರೆಕ್ಟರ್ನ ತರಿಸ್ಬಿಟ್ಟು ಇವತ್ತು ಸಮರ್ಪಕವಾಗಿ ಬಿಲ್ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ, ಆರ್ಡಿನೆನ್ಸ್ಗೆ ಹೋಗಿದೆ. ಈಗ ಇದೇ ರೀತಿಯಾಗಿ ಬಹುತೇಕ ಕರ್ನಾಟಕ ರೆಫರೆನ್ಸ್ ಮಾಡಿ ಎಲ್ಲ ಸ್ಟೇಟ್ಗಳಲ್ಲಿ ಗಿಗ್ ಬಿಲ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಕಮಿಷನರ್ ಕೂಡ ಇಲ್ಲೇ ಬಂದಿದ್ದಾರೆ. ನಾವು FIR ನ ರಿಜಿಸ್ಟರ್ ಮಾಡ್ತೀವಿ ಅಂಡ್ ತನಿಖೆ ಮಾಡ್ತೀವಿ, ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತೇಳಿ ತನಿಖೆ ಮಾಡ್ತೀವಿ. ಸಂಪೂರ್ಣ ಮಾಹಿತಿ ಇಲ್ಲ. ಅದೇ 2020-25ನೇ ಸಾಲಿನಲ್ಲಿ ವಿ ಆರ್ ಇನ್ ಮಾಡರ್ನ್ ವರ್ಲ್ಡ್ ಟುಡೇ, ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಹಂಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲ ಇಲ್ಲೇ ಜಿಲ್ಲಾಡಳಿತ ಎಲ್ಲ ಇದ್ದೀವಿ. ವಿ ವಿಲ್ ಡೆಫಿನೆಟ್ಲಿ ಲುಕ್ ಇಟ್ ವೆರಿ ಸೀರಿಯಸ್ಲಿ ಆಗಿ ನಾವು ತಗೊಳ್ತೀವಿ. ಸಿಎಂ ಅವರು ರಿಯಾಕ್ಟ್ ಮಾಡ್ತಾ ಇದ್ರು, ಈಗ ಜನವರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಕೇಳ್ರಿ, ಅವ್ರಿಗೆ ಬೆಲ್ಲದವರಿಗೆ ಹೋಗಿ ಕೇಳ್ರಿ, ಸಿಎಂ ರಿಯಾಕ್ಟ್ ಮಾಡ್ತಾರೆ. ಅದು ಗೊತ್ತದ. ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರ. ಈಗ ಯಾರನ್ನ ಹೋಗಿದ್ರೆ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರ. ನೋಡಿ, ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಗಿಗ್ ಎಕಾನಮಿನಲ್ಲಿ ಯಾವುದೇ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಾರೆ, ಎಸ್ಪೆಷಲಿ ಮೋಟರ್ ಸೈಕಲ್ ಅಲ್ಲಿ ತಿರುಗಾಡ್ತಿದ್ದಾರೆ. ನಾನು ಮೋಟರ್ ಸೈಕಲ್ ತಿರುಗಾಡಿದ್ದೇನೆ. ಒಂದು ಸಿಗ್ನಲ್ ನಾವು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾನಲ್ಲ ಅವನ ಲೈಫೇ ಕಾಂಪ್ರಮೈಸ್ ಆಗ್ತಾ ಇದೆ ಅದರಲ್ಲಿ. ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದಾರೆ, ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ. ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಅವ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಅವನು 10-15 ವರ್ಷ ಅಥವಾ ಮ್ಯಾಕ್ಸಿಮಮ್ 20 ವರ್ಷ ಕೆಲಸ ಮಾಡಿದ್ರೆ ಮುಂದೊಂದು 20 ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ, ಲೈಫೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ಗಿಗ್ ಎಕಾನಮಿ ಕೇವಲ ಬರ್ತಾವೆ ಬರೀ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಆಗ್ತಕ್ಕಂಥದ್ದು, ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ, ಇವನ್ ಲೈಫೇ ನುಕ್ಸಾನ್ ಮಾಡ್ಕೊಂತದ. ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್. ಅದಕ್ಕಾಗಿ 1 to 5% ಮಾಡಿರ್ತಕ್ಕಂಥದ್ದು. ನಾವೆಲ್ಲರಿಗೂ 5% ಆಗಿ ಸಾರಸಕ್ಟಿವ್ ಆಗೋದಿಲ್ಲ. ರೆವಿನ್ಯೂ ಬೇಸ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ 50 ರೂಪಾಯಿ ಆಗಿದ್ರೆ ಅಂದ್ರೆ ಲೆಸ್ಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್, ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸ್ಸರ್ ದ ಸೆಸ್. ಅದನ್ನ ಇವತ್ತೇ ಫೈನಲ್ ಮಾಡಲ್ಲ. ನಾವಿದು ಗಿಗ್ ಬೋರ್ಡ್ ಏನಾಗಿದೆ, ಬಿಲ್ ಏನ್ ಪಾಸ್ ಆಗಿದೆ, ಮುಂದೆ ನಾವಿದು ಬೋರ್ಡ್ ಮಾಡ್ತೀವಿ. ಆಮೇಲೆ ರೂಲ್ಸ್ಗಳು ಫ್ರೇಮ್ ಮಾಡಕ್ಕಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳಿದ್ದಾರೆ, ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್. ಅವ್ರನ್ನ ತಗೊಂಡು ಅವ್ರ ಅಮೇಕಬಲ್ ಆಗಿ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಯಾರಿಗೆ ಎಷ್ಟು, ಯಾಕಂದ್ರೆ 5% ವರೆಗೆ ಲಿಬರ್ಟಿ ಇದೆ ನಮಗೆ. 5% ಒಳಗಡೆ ಯಾರಿಗೆ ಹಾಕ್ಬೇಕು, ಅಪ್ ಟು 5% ಯಾರಿಗೆ ಹಾಕ್ಬೇಕು ಅನ್ನೋದು ಮಾಡ್ತಕ್ಕಂಥ ಉದ್ದೇಶ. ಯಾವೊಬ್ಬ ಇಷ್ಟು ದೊಡ್ಡ ಪ್ರಮಾಣವಾಗಿ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ
ಅವನಿಗೆ ಗಮನಕ್ಕೆ ಇಟ್ಟುಕೊಂಡು ಅವನ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕಂಬ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರು ಒಂದೇನು ಪ್ರಯತ್ನ, ಯಾವತ್ತು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಯಾವತ್ತು ಏನು ಸ್ಟಾರ್ಟ್ ಆಯ್ತು, ರಾಜಸ್ಥಾನದಲ್ಲಿ ಇದ್ರ ಬಗ್ಗೆ ಬಿಲ್ ಬಂತು, ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಿಜೆಪಿ ಸರ್ಕಾರ ಬಂದಾಗ ಅದ್ ಮುಂದೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಸಮರ್ಪಕವಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ರಾಹುಲ್ ಗಾಂಧಿ ಅವರ ಏನು ಉದ್ದೇಶ ಒಂದು ಐಡಿಯಾ ಇತ್ತು, ಅದರ ಪ್ರಕಾರ ನಾವು ಇವತ್ತು ಮಾಡಿದ್ದೇವೆ. ನಾನು ಸುಮಾರು 20ಕ್ಕೂ ಹೆಚ್ಚು ಮೀಟಿಂಗ್ಗಳು ವೈಯಕ್ತಿಕವಾಗಿ ಮಾಡಿ 1 ವರ್ಷ ಕಾಲಾವಕಾಶ ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡೈರೆಕ್ಟರ್ನ ಕರೆಸ್ಬಿಟ್ಟು ಇವತ್ತು ಸಮರ್ಪಕವಾಗಿ ಬಿಲ್ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ, ಆರ್ಡಿನೆನ್ಸ್ಗೆ ಹೋಗಿದೆ. ಈಗ ಇದೇ ರೀತಿಯಾಗಿ ಬಹುತೇಕ ಕರ್ನಾಟಕ ರೆಫರೆನ್ಸ್ ಮಾಡಿ ಎಲ್ಲ ಸ್ಟೇಟ್ಗಳಲ್ಲಿ ಗಿಗ್ ಬಿಲ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ, ಯಾಕಂದ್ರೆ ಕಮಿಷನರ್ ಕೂಡ ಇಲ್ಲೇ ಬಂದಿದ್ದಾರೆ. ನಾವು FIR ನ ರಿಜಿಸ್ಟರ್ ಮಾಡ್ತೀವಿ ಅಂಡ್ ತನಿಖೆ ಮಾಡ್ತೀವಿ, ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತೇಳಿ ತನಿಖೆ ಮಾಡ್ತೀವಿ. ಸಂಪೂರ್ಣ ಮಾಹಿತಿ ಇಲ್ಲ. ಅದೇ 2020-25ನೇ ಸಾಲಿನಲ್ಲಿ ವಿ ಆರ್ ಇನ್ ಮಾಡರ್ನ್ ವರ್ಲ್ಡ್ ಟುಡೇ, ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಹಂಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲ ಇಲ್ಲೇ ಜಿಲ್ಲಾಡಳಿತ ಎಲ್ಲ ಇದ್ದೀವಿ. ವಿ ವಿಲ್ ಡೆಫಿನೆಟ್ಲಿ ಲುಕ್ ಇಟ್ ವೆರಿ ಸೀರಿಯಸ್ಲಿ ಆಗಿ ನಾವು ತಗೊಳ್ತೀವಿ. ಸಂಬಂಧಪಟ್ಟಂಗೆ ಪ್ರತಿ ಅರ್ಧ ಗಂಟೆ 1 ಗಂಟೆಗೆ ಬಂದು ಇವರು CM ಅವರು ರಿಯಾಕ್ಟ್ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರು. ಈಗ ಜನವರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಕೇಳ್ರಿ, ಅವ್ರಿಗೆ ಬೆಲ್ಲದವರಿಗೆ ಹೋಗಿ ಕೇಳ್ರಿ, CM ರಿಯಾಕ್ಟ್ ಮಾಡ್ತಾರೆ. ಅದು ಬರ್ತದೆ. ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರ. ಈಗ ಯಾರನ್ನ ಹೋಗಿದ್ರೆ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರ. ನೋಡಿ, ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಗಿಗ್ ಎಕಾನಮಿನಲ್ಲಿ ಯಾವುದೇ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾರೆ, ಎಸ್ಪೆಷಲಿ ಮೋಟರ್ ಸೈಕಲ್ ಅಲ್ಲಿ ತಿರುಗಾಡ್ತಿದ್ದೆ. ನಾನು ಮೋಟರ್ ಸೈಕಲ್ ತಿರುಗಾಡಿದ್ದೇನೆ. ಒಂದು ಸಿಗ್ನಲ್ ನಾವು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾನಲ್ಲ ಅವನ ಲೈಫೇ ಕಾಂಪ್ರಮೈಸ್ ಆಗ್ತಾ ಇದೆ ಅದರಲ್ಲಿ. ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದಾರೆ, ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ. ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಅವ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಅವನು 10-15 ವರ್ಷ ಅಥವಾ ಮ್ಯಾಕ್ಸಿಮಮ್ 20 ವರ್ಷ ಕೆಲಸ ಮಾಡಿದ್ರೆ ಮುಂದೊಂದು 20 ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ, ಲೈಫೇ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ಗಿಗ್ ಎಕಾನಮಿ ಕೇವಲ ಬರೇ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಆಗ್ತಕ್ಕಂಥದ್ದು, ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ, ಇವನ್ ಲೈಫೇ ನುಕ್ಸಾನ್ ಮಾಡ್ಕೊಂತದ. ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್. ಅದಕ್ಕಾಗಿ 1 to 5% ಮಾಡಿರ್ತಕ್ಕಂಥದ್ದು. ನಾವೆಲ್ಲರಿಗೂ 5% ಆಗಿ ಸಾರಸಕ್ಟವಾಗಿ ಆಗೋದಿಲ್ಲ. ರೆವಿನ್ಯೂ ಬೇಸ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ 50 ರೂಪಾಯಿ ಆಗಿದ್ರೆ ಅಂದ್ರೆ ಲೆಸ್ಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್, ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸ್ಸರ್ ದ ಸೆಸ್. ಅದನ್ನ ಇವತ್ತೇ ಫೈನಲ್ ಮಾಡಲ್ಲ. ನಾವಿದು ಗಿಗ್ ಬೋರ್ಡ್ ಏನಾಗಿದೆ, ಬಿಲ್ ಏನ್ ಪಾಸ್ ಆಗಿದೆ, ಮುಂದೆ ನಾವಿದು ಬೋರ್ಡ್ ಮಾಡ್ತೀವಿ. ಆಮೇಲೆ ರೂಲ್ಸ್ಗಳು ಫ್ರೇಮ್ ಮಾಡೋಕ್ಕಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳಿದ್ದಾರೆ, ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್. ಅವ್ರನ್ನ ತಗೊಂಡು ಅವ್ರ ಅಮೇಕಬಲ್ ಆಗಿ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಯಾರಿಗೆ ಎಷ್ಟು, ಯಾಕಂದ್ರೆ 5% ವರೆಗೆ ಲಿಬರ್ಟಿ ಇದೆ ನಮಗೆ. 5% ಒಳಗಡೆ ಯಾರಿಗೆ ಹಾಕ್ಬೇಕು, ಅಪ್ ಟು 5% ಯಾರಿಗೆ ಹಾಕ್ಬೇಕು ಅಂತ ಮಾಡ್ತಕ್ಕಂಥ ಉದ್ದೇಶ. ಯಾವೊಬ್ಬ ಇಷ್ಟು ದೊಡ್ಡ ಪ್ರಮಾಣದಾಗಿ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ, ಅವನಿಗೆ ಗಮನಕ್ಕೆ ಇಟ್ಟುಕೊಂಡು ಅವನ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕಂಬ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರು ಒಂದೇನು ಪ್ರಯತ್ನ, ಯಾವತ್ತು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಯಾವತ್ತು ಏನು ಸ್ಟಾರ್ಟ್ ಆಯ್ತು, ರಾಜಸ್ಥಾನದಲ್ಲಿ ಇದ್ರ ಬಗ್ಗೆ ಬಿಲ್ ಬಂತು, ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಿಜೆಪಿ ಸರ್ಕಾರ ಬಂದಾಗ ಅದ್ ಮುಂದೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಸಮರ್ಪಕವಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ರಾಹುಲ್ ಗಾಂಧಿ ಅವರ ಏನು ಉದ್ದೇಶ ಒಂದು ಐಡಿಯಾ ಇತ್ತು, ಅದರ ಪ್ರಕಾರ ನಾವು ಇವತ್ತು ಮಾಡಿದ್ದೇವೆ. ನಾನು ಸುಮಾರು 20ಕ್ಕೂ ಹೆಚ್ಚು ಮೀಟಿಂಗ್ಗಳು ವೈಯಕ್ತಿಕವಾಗಿ ಮಾಡಿ 1 ವರ್ಷ ಕಾಲಾವಕಾಶ ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡೈರೆಕ್ಟರ್ನ ಕರೆಸ್ಬಿಟ್ಟು ಇವತ್ತು ಸಮರ್ಪಕವಾಗಿ ಬಿಲ್ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ, ಆರ್ಡಿನೆನ್ಸ್ಗೆ ಹೋಗಿದೆ. ಈಗ ಇದೇ ರೀತಿಯಾಗಿ ಬಹುತೇಕ ಕರ್ನಾಟಕ ರೆಫರೆನ್ಸ್ ಮಾಡಿ ಎಲ್ಲ ಸ್ಟೇಟ್ಗಳಲ್ಲಿ ಗಿಗ್ ಬಿಲ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ, ಯಾಕಂದ್ರೆ ಕಮಿಷನರ್ ಕೂಡ ಇಲ್ಲೇ ಬಂದಿದ್ದಾರೆ. ನಾವು FIR ನ ರಿಜಿಸ್ಟರ್ ಮಾಡ್ತೀವಿ ಅಂಡ್ ತನಿಖೆ ಮಾಡ್ತೀವಿ, ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತೇಳಿ ತನಿಖೆ ಮಾಡ್ತೀವಿ. ಸಂಪೂರ್ಣ ಮಾಹಿತಿ ಇಲ್ಲ. ಅದೇ 2020-25ನೇ ಸಾಲಿನಲ್ಲಿ ವಿ ಆರ್ ಇನ್ ಮಾಡರ್ನ್ ವರ್ಲ್ಡ್ ಟುಡೇ, ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಹಂಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲ ಇಲ್ಲೇ ಜಿಲ್ಲಾಡಳಿತ ಎಲ್ಲ ಇದ್ದೀವಿ. ವಿ ವಿಲ್ ಡೆಫಿನೆಟ್ಲಿ ಲುಕ್ ಇಟ್ ವೆರಿ ಸೀರಿಯಸ್ಲಿ ಆಗಿ ನಾವು ತಗೊಳ್ತೀವಿ. ಸಂಬಂಧಪಟ್ಟಂಗೆ ಪ್ರತಿ ಅರ್ಧ ಗಂಟೆ 1 ಗಂಟೆಗೆ ಬಂದು ಇವರು CM ಅವರು ರಿಯಾಕ್ಟ್ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರು. ಈಗ ಜನವರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಕೇಳ್ರಿ, ಅವ್ರಿಗೆ ಬೆಲ್ಲದವರಿಗೆ ಹೋಗಿ ಕೇಳ್ರಿ, CM ರಿಯಾಕ್ಟ್ ಮಾಡ್ತಾರೆ. ಅದು ಬರ್ತದೆ. ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರ. ಈಗ ಯಾರನ್ನ ಹೋಗಿದ್ರೆ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರ.